ಹೇಳಿದ್ದೀನಿ ಸರ್ ಎಲ್ಲ. ತುಂಬಾ ಫೇಕ್ ಅನ್ನಿಸ್ತಾರೆ ಸರ್. ತುಂಬಾ ಡ್ರಾಮಾ, ತುಂಬಾ ಫೇಕ್, ಮತ್ತೆ ತುಂಬಾ ಒಂದು ಟ್ರಸ್ಟ್ ವರ್ದಿ ಅಲ್ಲ ಅಂತ ಅನ್ಸುತ್ತೆ. ಮತ್ತೆ ಮನ್ಸಲ್ಲಿ ಒಂದು ಅಂದ್ರೆ ಪರ್ಸನಲ್ ಇಟ್ಕೊಂಡು ಬೇರೆಯವ್ರನ್ನ ಅಟ್ಯಾಕ್ ಮಾಡೋದು, ಬೇರೆಯವ್ರು ಯಾರೋ ಕಂಡಮ್ ಮಾಡಿದಾಗ ಇವ್ರು ಹೋಗಿ ತುಂಬಾ ಜೋರಾಗಿ ನಗಾಡೋದು, ಹರ್ಟ್ ಆಗೋಂಗೆ ನಡ್ಕೊಳ್ಳೋದು, ಇವ್ರಿಗೇನು ಮಾಡಿರಲ್ಲ ಬಟ್ ಸಾಕ್ಸೋದು ಅದ್ರ ಮೇಲೆ. ನಾನು ಇದಕ್ಕಿಂತ ಮುಂಚೆ ಕೂಡ ನೀವು ಸುಮಾರು ಒಂದು ವಾರದಲ್ಲಿ ನಾನು ಹೇಳ್ಬೇಕು ಅಂತ ಇತ್ತು ಸರ್. ನನಗೆ ಎಲ್ಲೂ ಅವಕಾಶ ಸಿಕ್ಕಿರ್ಲಿಲ್ಲ. ಸ್ಪೇಸ್ ನ ತಪ್ಪು ತಿಳ್ಕೊಬೇಡಿ ಸರ್, ಬಟ್ ಅವಕಾಶ ಎಲ್ಲೂ ಸಿಗ್ಲಿಲ್ಲ. ಲಾಸ್ಟ್ ಟೈಮ್ ಸ್ಪ್ರೇ ಹೊಡಿಬೇಕಾದ್ರೂ ಅಷ್ಟೇ. ಪಾಪ ಇವರು ಅಶ್ವಿನಿ ಮೇಡಮ್ ಅವರು ಕೂಡ ಮಧ್ಯದಲ್ಲಿ ಸ್ವಲ್ಪ ಅವ್ರದ್ದು ಕೆಲವು ಇದೆಲ್ಲ ಆದ ತಕ್ಷಣ ಅವ್ರ ಜೊತೆ ಹೋಗಿ ಮಾತಾಡಿದ ತಕ್ಷಣ ಇವ್ರಿಗೆಲ್ಲೋ ಅವ್ರ ಜೊತೆ ಸೇರ್ಕೊಂಡಿದೀನಿ, ಅವ್ರೇನೋ ಶೇರ್ ಮಾಡಕ್ ಬಂದಾಗ ತುಂಬಾ ಇಂಥದ್ದು ಬೆಳವಣಿಗೆ, ಒಂಥರ ಪರ್ಸನಲ್ ಅಟ್ಯಾಕ್ಗಳು, ಪರ್ಸನಲ್ ತುಂಬಾ ಸ್ಟಾರ್ಟ್ ಆಗುತ್ತೆ ಸರ್ ಈ ಮನೆಯಲ್ಲಿ. ಈಗ ರಕ್ಷಿತ್ ಅವ್ರು ಹಂಗೆ ಅನ್ಕೊಳ್ಳೋಣ, ನೀವು ದೂರ ಇರಿ. ಇದ್ವಿ ಸರ್. ಮೇಲೆ ಕಂಪ್ಲೇಂಟ್ ಏನಿ ಅಲ್ಲ ಸರ್, ಇದ್ವಿ ಅಂದ್ರೆ ಬೇರೆ ಇದು ನಾವು ಸುಮ್ನೆ ಇದ್ದಾಗ ಸರ್, ನೀವು ಅಬ್ಸರ್ವ್ ಮಾಡಿರ್ಬೋದು ಕ್ಲಿಪ್ಪಿಂಗ್ಸ್ ಅಲ್ಲಿ, ಸುಮ್ನೆ ರಿಯಾಕ್ಟ್ ಮಾಡ್ದೇನೆ ಸುಮ್ನೆ ಇದ್ರು. ನಾನು ಏನ್ ಅಬ್ಸರ್ವ್ ಮಾಡ್ತೀನಿ ನಿಮಗೆ ಇನ್ನೂ ಗೊತ್ತಿಲ್ಲಾದ್ರು. ತುಂಬಾ ಪ್ರವೋಕಿಶ್ ಆಗಿ. ಮೈ ಕ್ವೆಶ್ಚನ್, ಅವತ್ತು ಎಲ್ಲ ಈ ಶಾಂತಿ ನಿವಾಸ ಕುಟುಂಬ ತರ ಇದ್ರಿ ಮೊದಲನೇ ವಾರ, ಕೈ ಹಿಡ್ಕೊಂಡು ಸ್ಲೋ ಮೋಷನ್ ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು, ನೀವೇ ಲೀಡರ್. ಅದಕ್ಕೆ ನಿಮಗೊಂದು ತಾಯಿ, ಒಂದು ತಂಗಿ, ಗೆಳೆಯ, ಗೆಳತಿ. ಈಗ ನಿಮ್ಮ ಫ್ಯಾಮಿಲಿ ಒಡೆದೋದ್ರೆ ನಾವು ಜವಾಬ್ದಾರರ? ಫ್ಯಾಮಿಲಿ ಮಾಡ್ಕೊಳ್ಳೋದು ನೀವು, ಒಡ್ಕೊಳ್ಳೋದು ನೀವು, ಒಡೆದಾಡೋದು ನೀವು. ಬಟ್ ನಾವೊಂದು ವ್ಯಕ್ತಿ ನೋಡ್ತೀವಿ, ನಾವೊಂದು ವಿಚಾರವನ್ನ ನೋಡ್ತೀವಿ, ನಮಗ್ ಸೂಟ್ ಆಗುತ್ತಾ ನಾವು ಅಲ್ಲಿರ್ತೀವಿ, ಸೂಟ್ ಆಗ್ಲಿಲ್ವಾ ಬಿಡ್ತಾ ಇರ್ಬೇಕು, ಮುಂದೆ ಹೋಗ್ತಾ ಇರ್ಬೇಕು ಸರ್. ದಟ್ ಇಸ್ ವೈ ಈ ಪ್ರಪಂಚದಲ್ಲಿ ಬಹಳ ಸಕ್ಸಸ್ಫುಲ್ ಪೀಪಲ್ ಶೇಕಡ ಬಹಳ ಕಮ್ಮಿ ಇದೆ. ಅವ್ರು ಯಾರದೇ ಕತೆ ಕೇಳಕ್ಕೆ ಇಲ್ಲ, ಯಾರದೇ ಏನೋ ಅಭಿಪ್ರಾಯಗಳ ಮೇಲೆ ಅವರ ಜೀವನನೂ ನಿಲ್ಲಿಲ್ಲ, ಅವರು ನಿಲ್ಲಿಲ್ಲ. ಇನ್ನೆಲ್ಲರೂ ಅಭಿಪ್ರಾಯಗಳನ್ನ ಕೊಡೋದ್ರಲ್ಲಿ, ಅಭಿಪ್ರಾಯಗಳಿಗೆ ಕಿವಿ ಕೊಡೋದ್ರಲ್ಲಿ, ಇದ್ರಲ್ಲೇ ಜೀವನ ಕಳೆದಿರೋದ್ರಿಂದ ಇದೇ ಪ್ರಪಂಚದಲ್ಲಿ ದೊಡ್ಡ ಶೇಕಡ ಆ ಗುಂಪಿಗೆ ಸೇರ್ತಾರೆ.